ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ವ್ಲಾಗನ್ನು ನಾನು ತುಳಸಿ ಗಿಡ ಹಾಕೋದ್ರಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಈ ಒಂದು ವಿಡಿಯೋ ಕ್ಲಿಪ್ ಬಂದ್ಬಿಟ್ಟು ನನ್ನ ಬರ್ತಡೇ ಹಿಂದಿನ ದಿನ ಅಥವಾ ಬರ್ತಡೇ ದಿನ ಅನಿಸುತ್ತೆ, ಮಾರ್ನಿಂಗು ಅವತ್ತು ಮಾಡಿರೋಂಥ ವಿಡಿಯೋ ಇದು. ಹಾಕೋದನ್ನು ಮರ್ತಿದ್ದೆ, ಅದನ್ನು ಈಗ ಆ್ಯಡ್ ಮಾಡ್ತಾಯಿದ್ದೀನಿ. ನನ್ನ ಬರ್ತಡೇ ಮೆಮೊರಿಗೋಸ್ಕರ ನಾನು ತುಳಸಿ ಪ್ಲ್ಯಾಂಟನ್ನು ಹಾಕ್ತಾಯಿದ್ದೀನಿ. ನಮ್ಮದು ತುಳಸಿ ಪಾಟ್ ಇತ್ತು, ಅದರಲ್ಲಿರೋ ಸಸಿ ಬರೀ ಒಣಗೋದು. ಅದು ತುಂಬ ದಿನ ಆಗಿತ್ತು ಹಾಕಿ, ಯಾವಾಗಲೂ ಒಣಗ್ತಾ ಬರ್ತಾಯಿದೆ. ಅದು ಇತ್ತೀಚೆಗೆ ಜಾಸ್ತಿನೇ ಹಾಳಾಗಿಬಿಡ್ತು. ಅಂದರೆ ಎಲೆಗಳು ಒಂಚೂರು ಇರ್ತಾ ಇರಲಿಲ್ಲ, ಉದುರಿ ಹೋದ. ಹಾಗಾಗಿ ನಾನು 1 ವೀಕ್ ಹಿಂದೆಯೇ ತುಳಸಿ ಗಿಡನ ತಂದು ಇಟ್ಕೊಂಡಿದ್ದೆ, ಅದನ್ನು ಹಾಗೆ ಇಟ್ಟಿದ್ದೆ. ನನ್ನ ಬರ್ತಡೇ ಮೆಮೊರಿಗೋಸ್ಕರ ನಾನು ಅವತ್ತಿನ ದಿನ ಅದನ್ನು ಹಾಕೋಣ ಅಂತ ಹೇಳಿಬಿಟ್ಟು ಇವಾಗ ತುಳಸಿ ಗಿಡನ ನೆಡ್ತಾ ಇದ್ದೀನಿ. ಮಣ್ಣು ಚೇಂಜ್ ಮಾಡಿ ಬೇರೆ ಮಣ್ಣನ್ನು ಹಾಕಿದ್ದೀನಿ. ಯಾಕಂದರೆ ಪಾಟಲ್ಲಿರೋ ಮಣ್ಣು, ಅದರಲ್ಲಿರೋ ಸತ್ವ ಎಲ್ಲ ಹೋಗಿಬಿಡುತ್ತೆ ಜಾಸ್ತಿ ದಿನ ಆದರೆ. ಈಗ ನಾನು ಕೋಕೋಪಿಟ್ಟು ಮತ್ತು ಸ್ವಲ್ಪ ಮಣ್ಣನ್ನು ಎರಡನ್ನೂ ಮಿಕ್ಸ್ ಮಾಡಿ ಒಂದು ತುಳಸಿ ಗಿಡನ ಹಾಕ್ತಾಯಿದ್ದೀನಿ. ಫುಲ್ ಇರುವೆ ಎಲ್ಲ ತಿಂದುಬಿಟ್ಟಿತ್ತು ಮಣ್ಣನ್ನು, ಕೆಳಗಡೆ ಇರುವೆ ಗೂಡು ಥರ ಕಟ್ಟಿತ್ತು. ಅದನ್ನು ಚೇಂಜ್ ಮಾಡಿ ನಾನು ಒಂದು ಹೊಸ ತುಳಸಿ ಗಿಡನ ಹಾಕಿದ್ದೀನಿ. ನನ್ನ ಮೆಮೊರಿಗೋಸ್ಕರ, ಅಂದರೆ ನನ್ನ ಬರ್ತಡೇ ಮೆಮೊರಿಗೋಸ್ಕರ ನಾನು ತುಳಸಿ ಪ್ಲ್ಯಾಂಟನ್ನು ತಂದು ಹಾಕಿದೆ. ಖಾಲಿ ಪಾಸ್ತಾ ಮಾಡಿ ಕೊಡೋದು ನೋಡೋಣ. ಫ್ರೆಂಡ್ಸ್, ಅಷ್ಟಿಷ್ಟಂಗೆ ಪಾಸ್ತಾ ಬೇಕು ಅಂತ ಹೇಳಿ ಹಠ ಮಾಡ್ತಾನೆ. ಹಂಗೆ ಫೋನು ನೋಡ್ಕೊಂಡು ತಿಂತಾನೆ. ದಾಲ್ ಕಿಚಡಿ ಮಾಡಿದ್ದೆ ಬೆಳಗ್ಗೆ, ಅದನ್ನೇ ಊಟ ಮಾಡ್ತಾನೆ. ಮತ್ತು ಪಾಸ್ತಾ ಬೇಕು ಅಂತ ಹೇಳಿ ನೋಡಿ ಫ್ರೆಂಡ್ಸ್, ರಾತ್ರಿನೇ ಓಪನ್ ಮಾಡಿರ್ತಾನೆ. ಮಾಡಿಕೊಡು ಅಂತ ಹಠ ಮಾಡಿ, ಅದಕ್ಕೆ ಇದನ್ನು ಮಾಡಿಕೊಡ್ಬೇಕಿಲ್ಲ, ಊಟ ಮಾಡಲ್ಲ ಅಂತಾನೆ. ಅವನಿಗೆ ಇಷ್ಟ ಆಗುತ್ತೆ ಅಂತ ಹೇಳಿ ರಸಮಲೈ ಕೂಡ ತೊಗೊಂಬಂದಿದ್ರು ನಮ್ಮ ಮನೆಯವರು. ತಿಂತಾ ಇಲ್ಲ ಅವನು. ಈಗ ನಾನೇ ತಿಂತೀನಿ. ಚೆನ್ನಾಗಿರುತ್ತೆ ಕಣೋ, ತಿನ್ನಬೇಕು. ತಿನ್ನಿಸ್ಲಾ ತಿನ್ನು ಒಂಚೂರು. ಈಗ ಹಾರ್ಲಿಕ್ಸ್ ಕುಡಿತಾರೆ ಮಧ್ಯಾಹ್ನ ಹೊತ್ತಿನಾಗ ಯಾರ ಬಿಗದ ಬಿಡ್ತೇವೆ ಮತ್ತ. ಓಪನ್ ಮಾಡ್ಕೊಡ್ತೀನಿ. ಅದ್ರ ಮೇಲೆ ಇದನ್ನು ಮಾಡ್ತಿದ್ದೀನಿ. ಇವತ್ತಿನ ಬೇರೆ ಹಾಕಿದ್ದೀರಾ? ಬಂದೈತಾ ನೋಟಿಫಿಕೇಶನ್? ಬಂದೈತೆ. ಹೋಳಿ ನೋಟಿಫಿಕೇಶನ್ ಬಂದೈತೆ, ಆದರೆ ವಿಡಿಯೋ ತೋರಿಸ್ತೀನಿ. ಅದೇ ಶಾರ್ಟ್ಸ್ ಹಾಕಿದ್ರೆ
ಹೆಂಗೆ ಮಾಡ್ಬೇಕಿಲ್ಲ ನೀನೇ ಮಾಡ್ಕೊಂಡು ತಿಂದ ಸುಮ್ಮನೆ ಹೋಗುತ್ತೆ. ಇದು ಬೇಕಾ ಬೇಡವಾ? ಅಂಥವೆಲ್ಲ ಎಲ್ಲಿ ಹೋಗುತ್ತೆ ನಿಮಗೆ? ಬಾದಾಮಿ ಹಾಲು ಟೇಸ್ಟ್ ಇದೆ ಇದು. ಕಲರ್ ಜಾಸ್ತಿ ಒಂದು ಇದು ಬೇರೆ ಪಾಸ್ತಾ ಕಣ ಮುಂದೆ ಮೊನ್ನೆ ತಂದಿದ್ದು ಬೇರೆ ಅದ, ಇದು ಬೇರೆ ಟೊಮ್ಯಾಟೊ ಪೇಸ್ಟ್. ರೆಡ್ ಜಾಸ್ತಿ ಆಗುತ್ತೆ. ಮೊನ್ನೆದು ಎಲ್ಲೋ ಇತ್ತು. ಸರಿ ಹಿಂದಕ್ಕೆ, ಸರಿ ಹಿಂದೆ. ಅದಲ್ಲ ಇದು. ಅಮ್ಮ ಇದರ ವಿಡಿಯೋ ಮಾಡೋದು. ಅಮ್ಮ ಇಲ್ಲಡ ಇದರ ವಿಡಿಯೋ ಮಾಡೋದು. ಅಲ್ಲ 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 ಮತ್ತೆ ಈಗ ಆನ್ ಆಗಿದೆ. ನಂಬರ್ ಬರ್ತೈತೆ ಅಲ್ವಾ? ಕೊಟ್ಟೆ ಅಮ್ಮ. ಏನು ಒಂದೇ ಪೀಸ್ ತಿಂತೀನಿ. ಅದು ಸ್ವಲ್ಪ ಇದೆ. ಸರಿ ಸರಿ. ಆರೆಂಜ್ ಜ್ಯೂಸ್ ಎರಡು ಇವಾಗ ನೋಡಿ ಆರೆಂಜ್ ಜ್ಯೂಸ್ ಮಾಡ್ತಾ ಇದ್ದೀನಿ. ಗಾನು ಎಲ್ಲ ಸುಲ್ದು ಹಾಕಿದ್ದಾಳೆ. ಅಂದರೆ ಇದನ್ನು ನೀಟಾಗಿ ಸಿಪ್ಪೆ ಬಿಡಿಸಿ ಅದರೊಳಗಿನ ಬೀಜ ತೆಗೆದು ಹಾಕೊಳ್ಳಿ. ಬೀಜ ಹಾಕಿ ಮಾಡಿದ್ರೆ ಒಂಥರ ಕಹಿ ಬರುತ್ತೆ ಇದು. ಹಾಗಾಗಿ ಬೀಜ ಎಲ್ಲ ಬಿಡಿಸಿ ಹಾಕೊಳ್ಳೆ. ಜ್ಯೂಸ್ ಬೇಕಂತೆ, ಜ್ಯೂಸ್ ಮಾಡಿ ಕೊಡ್ತೀನಿ. ಇವಾಗ ಐಸ್ ಕ್ಯೂಬ್ ತರ್ತೀಯ? ಎರಡು ಐಸ್ ಕ್ಯೂಬ್. ಬೇಗ ಕ್ಯಾಪ್ ತಗೋ. ಕೈ ಜುಮ್ ಅನ್ನಲ್ವಾ? ಅಯ್ಯೋ ಕರೆಂಟ್ ಹೋಯ್ತು. ವಸಿಷ್ಠನ ಪಾಸ್ತಾ ರೆಡಿ ಆಯ್ತು ನೋಡಿ ಫ್ರೆಂಡ್ಸ್. ತಿಂತವನೆ. ಅವ್ನು ಹಿಡ್ದಿದ್ದೆ ಹಠ ನೋಡಿದ ತಕ್ಷಣ ಮಾಡಿಕೊಡ್ಬೇಕು. ಈಗ ರೆಡಿ ಆಗಿದೆ. ಚೆನ್ನಾಗಿರುತ್ತೆ ಇದು. ಟೇಸ್ಟ್ ರೆಡಿ ಇರುತ್ತೆ ಇದು. ಮಸಾಲೆ ಎಲ್ಲ ಮಾಡ್ಕೊಳ್ಳೋ ಹಾಗಿಲ್ಲ. ಮ್ಯಾಗಿ ಥರ ರೆಡಿನೇ ಇರುತ್ತೆ. ಬೇಗನೆ ಆಗುತ್ತೆ. 5 ನಿಮಿಷಕ್ಕೆಲ್ಲ ಆಗುತ್ತೆ. ತಡಿಯೇ, ಬಿಸಿಗಿದೆ, 1 ನಿಮಿಷ. ಚೆನ್ನಾಯ್ತಾ? ಏನು ನೋಡಿಲಿ ಹೆಂಗಾಗಿದೆ? ಚೆನ್ನಾಗಿದೆ. ಚೆನ್ನಾಗಿದೆಯಾ? ಸಾಕು. ಏನು ಬೇಕೋ ಸಾಕಿಲ್ಲ ಅಂದರೆ ಓ ಒಂದು
ಎದನ್ನ ಜ್ಯೂಸ್ ಕುಡಿ, ಯಾರು ಬೇಡ ಕುಡಿಯೋಕ್ಕೆ ತಾನೇ ಮಾಡಿರೋದು. ಏನು ಹಿಂಗೆ ಬಂದು ಅಡ್ಡ ನಿಂತ್ರೆ ನಂಗೆ ಹೆಂಗೆ ಕೆಲಸ ಮಾಡಕ್ಕೆ ಸರಿ ಹೋಗುತ್ತೆ ಹೇಳು. ಅದ್ಯಾಕೆ ಈಗ ನಿನಗೆ ಲೆಮನ್ ಹಾಕ್ಕೊಂಡು ಹಾಗೆ ಲೆಮನ್ ಹಾಕೋದೆ ಬಿಟ್ಟೆ, ಕುಡಿದು ಬಿಟ್ಟೆ. ಹೇಳ ಹೆಂಗೈತೆ, ಚೆನ್ನಾಗಿತ್ತ? ಒಂದೇ ಸಮಾನ ಏರಿಸ್ಬಿಡೋದಲ್ಲ, ನಿಧಾನ ಕುಡಿ. ಚೆನ್ನಾಗೈತಾ? ಸೂಪರ್. ಸಾಕಬೇಕಾ? ಬೇಕು. ಬೇಕಾ? ಫ್ರೆಂಡ್ಸ್, ಹಾಗೆಯೇ ನೀವಿಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಬಂದು ಒಂದು ಬಟ್ಟೆ ಶೋರೂಮ್ದು ಆಫರ್ ಬಿಟ್ಟಿದ್ದರು. ಅಂದರೆ ಆಗ್ತಾನೆ ಓಪನ್ ಆಗಿತ್ತು ಬಟ್ಟೆ ಶೋರೂಮು. 50 ರೂಪಾಯಿ ಸ್ಯಾರಿ ಅಂತ ಹೇಳಿ ಸೇಲ್ ಬಿಟ್ಟಿದ್ದರು. ಇಲ್ಲಿ ನೋಡ್ತಿರ್ಬೋದು ಜನಗಳನ್ನ, ಅಕ್ಕಪಕ್ಕ ಹಳ್ಳಿಯವರು ಮತ್ತು ಟೌನವರು ಎಲ್ಲರೂ ಎಷ್ಟು ಜನ ಬಂದಿದ್ದರು ಅಂದರೆ ಎಲ್ಲಿವರೆಗೂ ನೋಡ್ತಿರೋ ಅಲ್ಲಿವರೆಗೂ ಲೇಡೀಸ್ದು ಕ್ಯೂ ಇತ್ತು. 50 ರೂಪಾಯಿ ಸೀರೆ ಅಂದರೆ ಯಾರು ತಾನೇ ಸುಮ್ಮನೆ ಇರ್ತಾರೆ ಹೇಳಿ. ಅಕ್ಕಪಕ್ಕ ಹಳ್ಳಿಯವರು ಸಹ ಚಿಕ್ಕ ಮಕ್ಕಳನ್ನೆಲ್ಲ ಕರ್ಕೊಂಬಂದಿದ್ರು, ಅವ್ರಿಗೂ ಒಂದು ಸೀರೆ ಸಿಗುತ್ತಲ್ಲ ಅಂತ ಹೇಳ್ಬಿಟ್ಟು. ಇದು ಹೊಸದಾಗಿ ಓಪನ್ ಆಗಿರೋ ಅಂಥ ಒಂದು ಸೀರೆ ಶೋರೂಮ್ದು ಅಡ್ವರ್ಟೈಸ್ಮೆಂಟ್ ಬಿಟ್ಟಿದ್ರು. ಆ ಹೊಸ ಓಪನಿಂಗಿಗೋಸ್ಕರ ಹೆಣ್ಮಕ್ಳಿಗೆ ಆಫರ್ ಅಂತ ಹೇಳಿ 50 ರೂಪಾಯಿಗೊಂದು ಸೀರೆ ಅಂತ ಹೇಳಿ ಬಿಟ್ಟಿದ್ರು. ಅದನ್ನು ನೋಡ್ತಿರ್ಬೋದು ನೀವು ಇಲ್ಲಿ. ಚಿಕ್ಕದಾಗಿ ನಾನು ಶೇರ್ ಮಾಡಿದ್ದೀನಿ. ಎಷ್ಟು ರಶ್ ಇತ್ತು ಅಂದರೆ ಸೀರೆಗೆ ಅಷ್ಟು ರಶ್ ಇತ್ತು. ಬಿಸಿಲು ಅಂದೇ ಕ್ಯೂವಲ್ಲಿ ನಿಂತಿದ್ರು ಹೆಣ್ಮಕ್ಳೆಲ್ಲ. ನಾನು ಅದರದ್ದೊಂದು ಚಿಕ್ಕ ವಿಡಿಯೋ ಶೇರ್ ಮಾಡಿದ್ದೀನಿ. ಫ್ರೆಂಡ್ಸ್, ನಾನು ನಿನ್ನೆ ಒಂದು ನೈಟಿ ತೊಗೊಂಡು ಬಂದಿದ್ದೀನಿ. ನೈಟಿ ಅಂದರೆ ಈಗ 2 ನೈಟಿ ಇತ್ತು, ಅದೆಲ್ಲ ಫುಲ್ಲು ಹರಿದೋಗಿದೆ. ಒಂದು ನೈಟಿ ಬೇಕು ಅಂತಂದು ತೊಗೊಂಡಿದ್ದೀನಿ. ಅಂದರೆ ಎಲ್ಲಾರು ಹೋದರೆ ಅಥವಾ ಎಮರ್ಜೆನ್ಸಿ ಒಂದು ನೈಟಿ ಇರಬೇಕು ಅಂಥೇಳಿ ನೈಟಿ ತೊಗೊಂಡಿದ್ದೀನಿ. ನನಗೆ ಈ ಥರ ಇದೆ, ಲೇಸ್ ಬಂದಿದೆ ಸ್ಲೀವ್ಸಿಗೆ, ನೆಕ್ಕು ಈ ಥರ ಇದೆ. ಕಲರ್ ಸಖತ್ತಾಗಿದೆ, ಬಟ್ಟೆನೂ ಅಷ್ಟೇ ಸಖತ್ ಸ್ಮೂತ್ ಇದೆ. ಮೊದಲೆಲ್ಲ ನೈಟಿ ಒಂದೇ ಸೈಜ್ ಬರೋದು, ನಾವು ಅದನ್ನು ತಂದು ಆಲ್ಟ್ರೇಷನ್ ಮಾಡಿಸ್ಕೋಬೇಕಿತ್ತು. ಈಗ ಎಮ್ಮು, ಎಲ್ಲು, ಎಕ್ಸೆಲ್ಲು ಡ್ರೆಸ್ಸಿನ ಥರ ನೈಟಿಗೂ ಸೈಜ್ ಬಂದಿದೆಯಂತೆ. ನಾನು ತೊಗೊಂಡಿರೋದು ಎಮ್ ಸೈಜು. ಫಿಟ್ಟಿಂಗ್ ಮಾಡಿಸೋದೇ ಬೇಡ, ಕರೆಕ್ಟಾಗಿ ಆಗಿದೆ. ಸ್ವಲ್ಪ ಲೆಂತ್ ಇದೆ, ಲೆಂತನ್ನು ಕಟ್ ಮಾಡಿಸ್ಕೋಬೇಕು. ಸ್ವಲ್ಪ ಲೆಂತ್ ಇದೆ, ಲೆಂತನ್ನು ಕಟ್ ಮಾಡಿಸ್ಕೋಬೇಕು. ವಿತ್ ಪಾಕೆಟ್ ಇದೆ. ನೈಟಿ ಕಲರು ಸಖತ್ತಾಗಿದೆ, ನನಗೆ ತುಂಬಾ ಇಷ್ಟ ಆಯಿತು. ಮತ್ತು ಈ ನೈಟಿನೂ ಅಷ್ಟೇ ಫುಲ್ ಕಂಫರ್ಟ್ ಇದೆ. ಫಿಟ್ಟಿಂಗ್ ಮಾಡಿಸೋದು ಬೇಡ, ಈ ಕಡೆ ಲೂಸು ಇಲ್ಲ, ಈ ಕಡೆ ಟೈಟು ಇಲ್ಲ. ಬೇಸಿಗೆಲಿ ನೈಟಿನೇ ಹಾಕ್ಕೋಬೇಕು ಅನಿಸುತ್ತೆ, ಹಾಗಾಗಿ ನಾನು ಒಂದು ನೈಟಿ ತೊಗೊಂಡಿದ್ದೀನಿ. ಇದ್ರ ಪ್ರೈಸ್ ಬಂದುಬಿಟ್ಟು ಕೇಳಿದ್ರೆ ನಗ್ತೀರಾ, ನೈಟಿಗೆ ಇಷ್ಟೊಂದೆಲ್ಲ ಪ್ರೈಸ್ ಇರುತ್ತಾ ಅಂತೇಳಿ. ಇದ್ರದ್ದು ಪ್ರೈಸ್ ಬಂದು 1180 ರೂಪಾಯಿ ಒಂದು ನೈಟಿಗೆ. ನಮ್ಮ ಕಡೆ ತೊಗೊಂಡ್ರೆ 5 ರೂಪಾಯಿಗೆ 2-3 ನೈಟಿ ಬರುತ್ತೆ, ಬಟ್ ಕ್ವಾಲಿಟಿ ಮೇಲೆ ಡಿಪೆಂಡು. ಇದು ನಾನು ಲಾಸ್ಟ್ ಟೈಮು ಒಂದು 600 ಕೊಟ್ಟೇನೋ ನೈಟಿ ತೊಗೊಂಡಿದ್ದೆ, ಅದು 5 ಇಯರ್ಸ್ ಬಂದಿದೆ ನೈಟಿ ನನಗೆ. ಹಾಗೆ ಕ್ವಾಲಿಟಿ ಮೇಲೆ ಡಿಪೆಂಡ್ ಆಗುತ್ತೆ ರೇಟ್ ಕೂಡ. ನಾವು ಬಾಳಿಕೆ ಹಾಗೆ ಬರುತ್ತೆ, ರೇಟ್ ಜಾಸ್ತಿ. ಪದೇ ಇನ್ವೆಸ್ಟ್ ಮಾಡೋದಕ್ಕಿಂತ ಒನ್ ಟೈಮ್ ಇನ್ವೆಸ್ಟ್ ಮಾಡಿ ಜಾಸ್ತಿ ದಿನ ಯೂಸ್ ಮಾಡ್ಕೊಳ್ಳೋ ಥರ ನೈಟಿ ತೊಗೊಳ್ತೀನಿ ನಾನು. 1180 ರೂಪಾಯಿ ಈ ನೈಟಿಗೆ. ಡಿಸ್ಕೌಂಟ್ ಲೆಸ್ ಮಾಡಿ ರೌಂಡ್ ಫಿಗರ್ 1000 ತೊಗೊಂಡಿದ್ದಾರೆ. ತೋರಿಸ್ತೀನಿ ನಾನು ನಿಮಗಿದ್ರ ಬಿಲ್. 1003 ರೂಪಾಯಿ ಹಾಕಿದ್ದಾರೆ. ನಾವು ರೌಂಡ್ ಫಿಗರು 1000 ರೂಪಾಯಿ ಕೊಟ್ಟಿದ್ದೀನಿ. 3 ರೂಪಾಯಿನ ಬಿಟ್ಟು 1000 ರೂಪಾಯಿ ಕೊಟ್ಟಿದ್ದೀನಿ. ಇಲ್ಲಿದೆ ನೋಡಿ, 1003 ಅಂತ ಹಾಕಿದ್ದಾರೆ. 1000 ರೂಪಾಯಿನ ಕೊಟ್ಟಿದ್ದೀನಿ. ಡಿಸ್ಕೌಂಟ್ ಹೋಗಿ 1003 ರೂಪಾಯಿ ಆಗಿದೆ, ಬಟ್ ನೈಟಿಗೆ ಬಂದು 1180 ರೂಪಾಯಿ. ಹೆಂಗಾಯ್ತು ಅದು? ನೈಟಿ ಕಳೆದ್ನಲ್ಲ, ಹಾಳಾಯಿತು. ಇಲ್ಲಿದೆ ನೋಡಿ, ಇದೆ ಫ್ರೆಂಡ್ಸ್ ನೈಟಿ. 5 ವರ್ಷ ನಮ್ಮ ಅಸಿಸ್ಟೆಂಟ್ ಡೆಲಿವರಿ ಟೈಮಲ್ಲಿ ತೊಗೊಂಡಿದ್ದು ನಾನು 2 ನೈಟಿ. ಇದು ಒಂದು ಮತ್ತು ಗ್ರೀನ್ ಕಲರ್ ಅಂತ ತೊಗೊಂಡು. ಈ ಥರ ತೊಗೊಂಡ್ರೆ ಗಲೀಜಾಗಲ್ಲ ಅಂಥೇಳಿ ನಮ್ಮ ಅಸಿಸ್ಟೆಂಟ್ ಡೆಲಿವರಿ ಟೈಮಲ್ಲಿ ತೊಗೊಂಡಿದ್ದು. ಅವನಿಗಾಗಲೇ 5 ವರ್ಷ ಮುಗೀತು, ಒಂಚೂರು ನೈಟಿ ಏನೂ ಆಗಿಲ್ಲ. ಹಾಗಾಗಿ ಜಾಸ್ತಿ ಅಮೌಂಟು ಅಂದರೆ
ಕ್ವಾಲಿಟಿ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಇದು ಕೂಡ ಚೆನ್ನಾಗಿದೆ. ಫ್ರೆಂಡ್ಸ್, ಗಾನುಗೂ 2 ಟಾಪ್ ತೊಗೊಂಬಂದಿದ್ದೆ. ಒಂದು ಈ ಥರ ಕ್ರಾಪ್ ಟಾಪ್ ಬರುತ್ತೆ, ಶರ್ಟ್ ಥರ ಓವರ್ ಸೈಜ್ ಬರುತ್ತಲ್ಲ ಈಗ ಆ ಥರ ಟಾಪು. ಹಿಂಗೆ ಲೀಫ್ ಪ್ರಿಂಟ್ ಇದೆ ಫ್ರಂಟು ಮತ್ತು ಬ್ಯಾಕ್ ಸೈಡು ನೋಡ್ತಿರ್ಬೋದು. ಈ ಥರ ಪ್ರಿಂಟ್ ಇದೆ. ಅವಳು ಜೀನ್ಸ್ ಮೇಲೆ ಹಾಕ್ಕೊಳ್ಳೋದಕ್ಕೆ ಅಂತ ಹೇಳಿ ಇದು ಒಂದು ಟಾಪ್ ತೊಗೊಂಡಿತ್ತು. ಮತ್ತು ಇನ್ನೊಂದು ಟಾಪ್, ಇದು ನನ್ನ ಸೆಲೆಕ್ಷನ್ ವೈಟ್ ಕಲರ್ದು. ಅವರಪ್ಪ ಒಂದು ಸೆಲೆಕ್ಷನ್ ಮಾಡಿದ್ದಾರೆ. ಒಟ್ಟಿನಲ್ಲಿ 2 ತಂದಿದ್ದೀವಿ. ಅದರಲ್ಲಿ ಯಾವುದು ಬೇಕೋ ಅದು ಇಟ್ಕೊಂಡು ಒಂದು ವಾಪಸ್ ಮಾಡೋಣ ಅಂಥೇಳಿ. ಇದು ನನ್ನ ಸೆಲೆಕ್ಷನ್ನು. ವೈಟ್ ಅಂದರೆ ಕಾಟನ್ ಬರುತ್ತಲ್ಲ, ಈಗ ಬೇಸಿಗೆಯಲ್ಲಿ ವೈಟ್ ಕಲರ್, ಲೈಟ್ ಕಲರು ಮತ್ತು ಕಾಟನ್ ಬಟ್ಟೆ ಬೆಸ್ಟ್ ಅಂಥೇಳಿ ನಾನು ಇದನ್ನು ಸೆಲೆಕ್ಷನ್ ಮಾಡಿ ತೊಗೊಂಬಂದಿದ್ದೀನಿ. ಇನ್ನೊಂದು ಈ ಥರ ಟಾಪ್ ಫ್ರೆಂಡ್ಸ್, ಅಂದರೆ ಸ್ಲೀವ್ಸ್ ಈ ಥರ ಬರುತ್ತೆ, ಕಲರ್ ಈ ಥರ. ಬ್ಯಾಕ್ ಸೈಡ್ ತೋರಿಸ್ತು ಯಾವ ಥರ ಹಿಂಗಿದೆ, ಹಿಂದೆ ಎಲಾಸ್ಟಿಕ್ ಇದೆ ಅದಕ್ಕೆ. ಮುಂದೆ ಇದು ಅವರಪ್ಪನ ಸೆಲೆಕ್ಷನು. ಅದು ವೈಟ್ ಕಲರ್ ಹಾಕಿದ್ಲಲ್ಲ, ಅದು ನನ್ನ ಸೆಲೆಕ್ಷನು. ಯಾವ್ದು ಬೇಕಾದೊಂದು ಇಟ್ಕೊಂಡು ಒಂದು ವಾಪಸ್ ಕೊಟ್ರಾಯ್ತು ಅಂತ ಹೇಳಿ ತೊಗೊಂಬಂದಿರೋದು. ಅವಳಿಗೆ ಕನ್ಫ್ಯೂಸ್ ಆಗಿದೆ, ಇದು ತೊಗೊಳ್ಳೋದ ಅದು ತೊಗೊಳ್ಳೋದ, ಅದು ತೊಗೊಳ್ಳೋದು ಇದು ತೊಗೊಳ್ಳೋದಂತ. ಯಾವುದಾದ್ರೂ ಇಟ್ಕೊಳ್ಳಿ. ನಿಂಗೆ ಯಾವ್ದು ಇಷ್ಟ ಆಯಿತು? ಅದಾದ್ರೆ ನನ್ನ ಹತ್ರ ಇರೋ ಪ್ಯಾಂಟ್ ಎಲ್ಲದಕ್ಕೂ ಮ್ಯಾಚ್ ಇದೆ. ಅದು ಪ್ಲಾಜೋ ಜೀನ್ಸು ಮತ್ತು ರೆಗ್ಯುಲರ್ ಜೀನ್ಸಿಗೆ ಅಷ್ಟೇ ಇದು ಮ್ಯಾಚ್ ಆಗೋದು. ಅದು ಎಲಾಸ್ಟಿಕ್ ನೋಡಂಗೆ ಟೈಟ್ ಆಗುತ್ತೆ. ಅದಾದರೆ ಲೂಸ್ ಇರುತ್ತೆ. ಅದ್ರ ಕೆಳಗೆ ನೀ ಪ್ಲಾಜೋ ಜೀನ್ಸ್ ಹಾಕ್ಕೊಂಡು ಟ್ರೈ ಮಾಡಿ ನೋಡಿ ಇಟ್ಕೊ, ಯಾವ್ದು ಬೇಕೋ ಅದು. ಇವಾಗಲೇ ಹಾಕ್ಕೊಂಡು ನೋಡಿ ಇಡು, ಒಂದು ಎಕ್ಸ್ಚೇಂಜ್ ಮಾಡೋಣ, ಮತ್ತೆ 2 ದಿನ ಆಗುತ್ತೆ.